ನಮಸ್ಕಾರ. ಇವತ್ತಿನ ಟಾಪಿಕ್ ಜಿ ಎಸ್ ಎಮ್ ಅಂದರೆ ಏನು? ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್ ಅಂತ. 1 ಮೀಟರ್ ಫ್ಯಾಬ್ರಿಕಲ್ಲಿ ಎಷ್ಟು ಗ್ರಾಮ್ಸ್ ಸಿಲ್ಕ್ ಯೂಸ್ ಮಾಡಿರ್ತಾರೆ ಅದ್ರ ಬೇಸಿಸ್ ಮೇಲೆ ಸೀರೆಯ GSM ವ್ಯಾಲ್ಯೂ ಫಿಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ KSIC ಸೀರೆ ಎಲ್ಲ ಅರ್ಧ kg ಇರುತ್ತೆ ಆ್ಯಂಡ್ ಇದು ವಿತೌಟ್ ಬ್ಲೌಸ್ ಆಗಿರೋದ್ರಿಂದ 5.5 ಮೀಟ್ರ್ ಸೀರೆದು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 100 GSM ಬರುತ್ತೆ. ಮಾರ್ಕೆಟಲ್ಲಿ ನಿಮಗೆ 120 GSM ಅಥವಾ ಅದಕ್ಕಿಂತ ಜಾಸ್ತಿ ಇದು ಸಾರಿ ಸಿಗುತ್ತೆ. ಅವಾಗ ಅನ್ಸೋದು ಸಹಜ, KSIC ಸಾರಿಗಳಿಗಿಂತ ಬೆಟರ್ ಅಂತ. ಬಟ್ ಅದೆಲ್ಲ ಕ್ರೇಪ್ ಸಿಲ್ಕ್ ಸಾರೀಸೇ. KSIC ಅವರು ಟಾಪ್ 1% ಮಲ್ಬರಿ ಸಿಲ್ಕ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಹೈಲಿ ಟ್ವಿಸ್ಟೆಡ್ ಯಾನ್ಸ್ನ ಯೂಸ್ ಮಾಡ್ತಾರೆ. ಇದ್ರದ್ದು ಲೂಮ್ಸು ಮತ್ತು ಅದ್ರದ್ದು ಟೆಕ್ನಿಕ್ಸ್ ಇದೆಯಲ್ಲ, ವಿವಿಂಗ್ ಟೆಕ್ನಿಕ್ಕು, ಅದೆಲ್ಲ ತುಂಬ ಯುನೀಕ್ ಇದೆ. ಮೋರೋವರ್ KSIC ಈಸ್ ದ ಸೋಲ್ ಪ್ರೊಪ್ರೈಟರ್ ಆಫ್ ಮೈಸೂರು ಸಿಲ್ಕ್. ಅಂದರೆ 1999 ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಆ್ಯಕ್ಟ್ ಪಾಸ್ ಮಾಡಿದ್ರು. ಏನಂದರೆ ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ. ಈ ಆ್ಯಕ್ಟ್ ಪಾಸ್ ಆದಮೇಲೆ ಫಸ್ಟ್ ಇದು ಡಾರ್ಜಿಲಿಂಗ್ ಟೀ ಅವರಿಗೆ GI ಟ್ಯಾಗ್ ಸಿಕ್ತು. ಅದಾದಮೇಲೆ ಸ್ವಲ್ಪ ವರ್ಷಗಳಾದಮೇಲೆ KSIC ಅವ್ರು ಸಿಕ್ತು. ಸೊ ಈ ಟರ್ಮ್ ಏನಿದೆ ಮೈಸೂರು ಸಿಲ್ಕು, ಅದು ಬೇರೆ ಯಾವುದೇ ಬ್ರ್ಯಾಂಡ್ ಯೂಸು ಮಾಡೋಕ್ಕಾಗಲ್ಲ, ಅದನ್ನು ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಈ ವಿಷಯದ ಬಗ್ಗೆ KSIC ಅವರು ಮಾತಾಡಬೇಕು. ರೀಸೆಂಟಾಗಿ ವಿಶ್ವನಾಥ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ. ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಮೈಸೂರು ಸಿಲ್ಕ್ ಸೀರೆಗಳ ಬಗ್ಗೆ. ತುಂಬ ಜನ ಇದ್ರ ಬಗ್ಗೆ ಮಾತಾಡಬೇಕು, ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನಾನು ಪ್ರಮೋಟ್ ಮಾಡ್ತಾಯಿಲ್ಲ, ಬಟ್ ತಿಳ್ಕೊಂಡಿದ್ರೆ ಒಳ್ಳೇದಲ್ವಾ?